ಸಿನಿಮಾ ಹೇಗೆ ಅನಿಸ್ತು ನಿಮಗೆ? ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಹಂಗಿದೆ. ಯೂಸ್ಗೊಂದು ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ನಿಮ್ಗೆ ಹೇಗಿದೆ? ಮೂವಿ ವಾಸ್ ಸೋ ಗುಡ್. ಮೇಡಮ್ ನಿಮ್ಮ ಸಿನಿಮಾ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ನೋಡ್ಬೇಕು, ಯೂತ್ಸಿಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ. ಸಿನಿಮಾ ಹೇಗೆ ಸಿನಿಮಾ ನಿಮಗೆ ಹೇಗಿದೆ ಸರ್? ಸಿನಿಮಾ ನೋಡಿದ್ರಿ ಫಸ್ಟ್ ಶೋ ಹೇಗೆ ನಿಮಗೆ? ಸೊ ಈ ಸಿನಿಮಾ ಆ್ಯಕ್ಟ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಹೇಗೆ ಬಂದಿದೆ ಅಂತ. ಇವತ್ತು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಖುಷಿ ಆಯಿತು ಔಟ್ಪುಟ್ಟಿಂದ. ಚೆನ್ನಾಗಿ ಬಂದಿದೆ ಅನಿಸ್ತಿದೆ. ಎಲ್ಲರೂ ಬನ್ನಿ ಮೂವಿ ನೋಡಿ, ಸಿನಿಮಾಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಬನ್ನಿ, ಹೇಗೆ ಅನಿಸ್ತದೆ ಸಿನಿಮಾ? ಚೆನ್ನಾಗಿದೆ. 4 ಜನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಪುನೀತ್ ನಿವಾಸ್ಗೆ, ಆಲ್ ದ ಬೆಸ್ಟ್. ಮೇಡಮ್ ಬನ್ನಿ. ಸಿನಿಮಾ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಕನ್ನಡ ಮೂವೀಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ಬಂದು ನೋಡಿ. ಮಕ್ಕಳ ಫಿಲಿಮು, ಎಸ್ಪೆಷಲಿ ಮಕ್ಕಳಿಗೆ ಒಂದು ಥೀಮ್ ಇದೆ ಇದರಲ್ಲಿ. ಅವ್ರ ವಿಲ್ ಪವರ್ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದೆ ಸಿನಿಮಾ. ಥಿಯೇಟರ್ಗೆ ಬಂದು ನೋಡಿ ಎಲ್ಲರೂ. ಥ್ಯಾಂಕ್ ಯು. ಪಪ್ಪ, ಫಸ್ಟ್ ಶೋ ಸಿನಿಮಾ ಕೂತ್ಕೊಂಡು ನೋಡಿದೆ ಆಡಿಯನ್ಸ್ ಜೊತೆ, ಹೇಗೆ ಅನಿಸ್ತು? ಸಿನಿಮಾ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಇಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಟ್ಟಾರೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಪ್ಲಸ್ ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಎಲ್ಲರೂ ಒಂದು ಒಳ್ಳೆ ಅದ್ಭುತ ಎಕ್ಸ್ಪೀರಿಯನ್ಸ್ ಅಂತೂ ಕಂಡ್ಕೋತೀರ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ. ಓಕೆ. ಅಂದು ಅಣ್ಣವ್ರದ್ದು ಕಸ್ತೂರಿ ನಿವಾಸ, ಇಂದು ಅಪ್ಪುದು ಪುನೀತ್ ನಿವಾಸ. ಈ ಪುನೀತ್ ನಿವಾಸ ನಾನು ಮಾಡಿದ್ದು ಒಂದೇ ಒಂದು ಕಾರಣ, ನಾನು ಅಪ್ಪು ಅಭಿಮಾನಿ, ಪಕ್ಕಾ ಅಭಿಮಾನಿ. ನನಗೆ ಅಪ್ಪು ಹೆಸರಲ್ಲಿ ಪುನೀತ್ ನಿವಾಸ ಅಂತ ಬಡತನಕ್ಕೆ ಕಟ್ಕೊಡ್ಬೇಕು ಅನ್ನೋ ಒಂದು ಆಸೆಗೆ ನಾನು ಅಪ್ಪು ಹತ್ರ ಕೇಳಿಕೊಂಡೆ. 3 ವರ್ಷ ಕತೆ ಮಾಡಿದೆ, ಕತೆ ಸರಿ ಹೋಗಲಿಲ್ಲ. ಕೊನೆಗೆ ನನಗೇನೂ ಬೇಡಪ್ಪ, ನಿನ್ನ ಹೆಸರು ಉಳಿಬೇಕು ಈ ಕರ್ನಾಟಕದಲ್ಲಿ ಅನ್ನೋ ಒಂದು ಆಸೆಗೆ ನಾನು ಅಪ್ಪುನ ಬೇಡ್ಕೊಂಡೆ. ಅಪ್ಪು ದೇವರಾಗಿ ಬಂದು ಈ ಕಥೆನ ನನಗೆ ಕನಸಲ್ಲಿ ಹೇಳಿ ಈ ಥರ ಸಿನಿಮಾ ಮಾಡು ಅಂತ ಹೇಳಿದ್ರು. ಅದಕ್ಕೆ ಈ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾಯಿಂದ ಏನೇ ಒಂದು 100 ರೂಪಾಯಿ ಕೊಟ್ಟು ಒಂದು ಬಡವ ಸಿನಿಮಾ ನೋಡಿದ್ರು ಕೂಡ ಎಲ್ಲರದು ಸೇರಿ, ಆ ಬಡವ್ರದ್ದೆಲ್ಲ ದುಡ್ಡು ಸೇರಿ ಅಪ್ಪು ನಿವಾಸ, ಪುನೀತ್ ನಿವಾಸ ಅಂತ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಸಿಗಬೇಕು ಅನ್ನೋದೇ ನನ್ನ ಆಸೆ. ಆ ಆಸೆಗೆ ಈ ಪುನೀತ್ ನಿವಾಸ ಸಿನಿಮಾ ಮಾಡಿದ್ದೀನಿ. ಎಲ್ಲ ಕನ್ನಡಿಗರು, 7 ಕೋಟಿ ಕನ್ನಡಿಗರು ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಬಂದು ಸಿನಿಮಾ ನೋಡಬೇಕು. ಎಲ್ರಿಗೂ ಬೇಕಾಗಿದೆ ಅಪ್ಪು ಎಲ್ಲರಿಗೂ ಬೇಕಾಗಿದೆ. ಎಲ್ಲರ ಮನೆ ಕೂಸು ಅಪ್ಪು, ನಮ್ಮ ಕೂಸು ಅಪ್ಪು. ದಯವಿಟ್ಟು ಅಪ್ಪುಗೋಸ್ಕರ ಬಂದು ಈ ಸಿನಿಮಾ ಒಂದು ಸಲ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಸಿನಿಮಾದಲ್ಲಿ, ಅಪ್ಪು ನಿವಾಸ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೋಡಿ ಜನರು ತುಂಬ ಮಾತಾಡ್ತಿದ್ರು. ನಿಮ್ಗೆ ಹೇಗೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅದು ತುಂಬ ಒಳ್ಳೆಯ ಪಾತ್ರ, ಚೆನ್ನಾಗಿ ಬರೆದಿದ್ದಾರೆ ಪಾತ್ರನ. ಅಪ್ಪು ಅವರ ಅಭಿಮಾನಿ ಹೇಗೆ ಅಪ್ಪು ಅಣ್ಣ ಮಾಡಬೇಕಾಗಿರೋದನ್ನ ಅವನು ನಾನು ಮಾಡಬೇಕು, ನಮ್ಮ ಅಪ್ಪು ಅಣ್ಣನ ಆಸೆ ನೆರವೇರಿಸಲೇಬೇಕು ಅಂತ ಅವನು ಹೋಗ್ತಾನಲ್ಲ, ಆ ಪಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ಓಕೆ, ಈ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ವೀಕ್ಷಕರಿಗೆ ಏನಂತ ಹೇಳ್ತೀರಾ? ಎಲ್ಲರೂ ತುಂಬ ಒಳ್ಳೆ, ನಾನು ಹೇಳ್ದಂಗೆ ಪಾತ್ರ ಎಲ್ಲ ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಪಾತ್ರ ಚೆನ್ನಾಗಿ ಬರ್ದಿದ್ದಾರೆ ಅಂದರೆ ಸಿನಿಮಾನು ತುಂಬ ಚೆನ್ನಾಗಿ ಬರ್ದಿರ್ತಾರೆ. ತುಂಬ ಚೆನ್ನಾಗಿ ಮೂಡಿ ಕೂಡ ಬಂದಿರುತ್ತೆ. ಆದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದೊಳ್ಳೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವಿ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸರ್, ಸಿನಿಮಾ ಹೇಗೆ? ಸರ್ ಬರ್ರಿ. ಸರ್, ಸಿನಿಮಾ ಹೆಂಗೆ ಅನಿಸ್ತು ನಿಮಗೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಪುನೀತ್ ನಿವಾಸ ಅಂತಿದೆ. ಪುನೀತ್ ಸರ್ ಬಗ್ಗೆ ಏನಾದ್ರು ಕಂಟೆಂಟ್ ಇದೆಯಾ ಸಿನಿಮಾದಲ್ಲಿ? ಪುನೀತ್ ಅವರ ಆದರ್ಶಗಳನ್ನ ತೋರ್ಸೋಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು ಅದು. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ನಾನು ಇದರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾ ಬಂದು ಥಿಯೇಟ್ರಿಗೆ ಬಂದ್ರೇ ಸಿನಿಮಾ ಅರ್ಥ ಆಗೋದು. ಯಾಕೆಂದರೆ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇರುವಂಥ ಸಿನಿಮಾ ಇದು. ಖಂಡಿತ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೊಸ ಕಲಾವಿದರನ್ನ ಬೆಳೆಸಿ. ಸೊ ಖಂಡಿತವಾಗಿಯೂ ಒಂದು ಮೆಸೇಜ್ ಇದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.
ಸರ್ ಬನ್ನಿ. ಸೊ ಕುತ್ಕೊಂಡು ಸಿನಿಮಾ ನೋಡಿದ್ದೀವಿ ಪ್ರೇಕ್ಷಕರ ಜೊತೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ಇವತ್ತು ಅಪ್ಪಾಜಿ ಅವ್ರ ಹುಟ್ಟುಹಬ್ಬ. ಇವತ್ತು ಸಿನಿಮಾ ರಿಲೀಸ್ ಆಗಿರೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಕನ್ನಡಿಗರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ತುಂಬ ಖುಷಿ ಆಗುತ್ತೆ. ಪ್ರೊಡ್ಯೂಸರ್ ಬಂದು ಮೋಹನ್ ಸರ್ ಅಂತ, ಡೈರೆಕ್ಷನ್ ಅವರು ಕೂಡ ಮಾಡಿದ್ದಾರೆ. ಇದರಲ್ಲಿ ತುಂಬ ಖುಷಿ ಆಯಿತು. ನಮಗೆಲ್ಲರೂ ಮಕ್ಳನ್ನ ಥರ ನೋಡ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಹೇಗಿದೆ ಸಿನಿಮಾ? ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ಫಸ್ಟ್ ಟೈಮ್ ಈ ಥರ ಮೂವಿನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಪುನೀತ್ ಸರ್ ಕಂಟೆಂಟ್ ಏನಾದ್ರು ಇತ್ತಾ ಈ ಸಿನಿಮಾ? ಇದೆ. ಮೂವಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಹಾಯ್ ಸರ್, ತುಂಬ ಚೆನ್ನಾಗಿದೆ. ಬಟ್ ಇದು ಒಂಥರ ಬೇರೆ ಥರನೇ ಇದೆ. ಸೊ ಎಲ್ಲ ಇಡೀ ಫ್ಯಾಮಿಲಿನ ಬಂದು ಕುತ್ಕೊಂಡು ನೋಡೋ ಥರ ಇದೆ. ತುಂಬ ತಿಳುವಳಿಕೆ ಇದೆ ಇದ್ರ ಒಳಗಡೆ. ಫಿಲಮ್ ನೋಡಿದ್ರೆ ತುಂಬ ಅನ್ಕೋಬೇಕು. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಫಿಲಮು ಎಲ್ಲ. ಇದು ಪುನೀತ್ ರಾಜ್ಕುಮಾರ್ ಕಡೆ ಇದನ್ನ ಹಾಕಿದ್ದಾರೆ, ಪುನೀತ್ ನಿವಾಸ್ ಅಂತ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ. ಹುಡುಗಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್. ಸ್ಕ್ರೀನ್ ಶಾಟ್ ಹೆಂಗೆ ತೊಗೊಳೋದು? ಏಕೆ ತೊಗೊಳೋದು?